ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಮ್ಮ ಕರ್ನಾಟಕ ಇತಿಹಾಸದಲ್ಲೇ ಅತಿ ದೊಡ್ಡ ದರೋಡೆಯಾಗಿದೆ. ಅವತ್ತು ಮಂಗಳವಾರ ಸಂಜೆ 5:30. ಸೊ ನಾರ್ಮಲಾಗಿ ಬ್ಯಾಂಕ್ನ ಎಂಪ್ಲಾಯೀಸ್ ಎಲ್ಲ ಕೆಲಸವನ್ನು ಮುಗಿಸಿ ಮನೆಗೆ ಹೋಗ್ತಿರ್ತಾರೆ. ಸೊ ನಾರ್ಮಲ್ ಟೈಮಿಂಗ್ಸ್ ಬ್ಯಾಂಕ್ಸ್ ಬಂದುಬಿಟ್ಟು ಬೆಳಗ್ಗೆ 10:30ಇಂದ ಸಂಜೆ 4 ಗಂಟೆ ಮಟ. 4 ಗಂಟೆವರೆಗೂ ಪಬ್ಲಿಕ್ಸ್ಗೆ ಅಲೋ ಇರುತ್ತೆ. ಆಮೇಲೆ ಬ್ಯಾಂಕ್ನ ಎಂಪ್ಲಾಯೀಸ್ಗಳು ಇವತ್ತು ಎಷ್ಟು ಕ್ಯಾಶ್ ಬಂತು, ಎಷ್ಟು ಕ್ಯಾಶ್ ಹೊರಗಡೆ ಹೋಯಿತು, ಮತ್ತು ಯಾವುದಾದ್ರೂ ಗೋಲ್ಡ್ ಬಂದಿದ್ದರೆ ಅದನ್ನು ಲಾಕರಲ್ಲಿ ಇಟ್ಟು ಅವರ ದಿನಚರಿಯನ್ನು ಮುಗಿಸ್ತಾ ಇರ್ತಾರೆ. ಸೊ ಸೆಪ್ಟೆಂಬರ್ 16 ಸಂಜೆ 5:30ಗೆ ಸೆಕ್ಯೂರಿಟಿ ಕೆಳಗೆ ಒಂದು ATM ಇದೆ. ಅದರ ಸೆಕ್ಯೂರಿಟಿ ಮೇಲ್ಗಡೆ ಸಂಜೆ 6 ಗಂಟೆಗೆ SBI ಬ್ರ್ಯಾಂಚ್ಗೆ ಎಂಟ್ರ್ ಆಗ್ತಾನೆ. ಈ ಸಮಯವನ್ನು ಬಳಸಿದಂಥ ಕಳ್ಳರು ಅವನನ್ನು ಹಿಂಬಾಲಿಸಿ ಅವನನ್ನು ಬೆದರಿಸಿ SBI ಮೇನ್ ಕೌಂಟ್ರಲ್ಲಿ ಇರ್ತಾರಲ್ಲ ಅವ್ರನ್ನೂ ಕೂಡ ಹೆದರಿಸಿ ಅವನ ಹತ್ರ ಎಷ್ಟು ಕ್ಯಾಶ್ ಇದೆ ಅದನ್ನೆಲ್ಲ ತಮ್ಮ ಚೀಲದಲ್ಲಿ ತುಂಬಿಸ್ಕೋತಾರೆ. ಸುಮಾರು 20 ಕೋಟಿ ನಗದು ಬೆಲೆ ಬಾಳುವ ಬಂಗಾರದ ವಸ್ತು ಮತ್ತು 1.4 ಕೋಟಿ ಕ್ಯಾಶನ್ನು ಕದ್ದೊಯ್ದಿದ್ದಾರೆ ಎನ್ನುವ ದೃಢವಾದ ಮಾಹಿತಿ ಇದೆ. ಸೊ ಇವರು ಕಳುವು ಮಾಡೋಕ್ಕೆ ಬಂದಿದ್ರಲ್ಲ, ಈ ರೀತಿ ತುಂಬ ವಿಭಿನ್ನವಾಗಿತ್ತು. ಏನಂದರೆ ಇವರು ಆರ್ಮಿ ಪೋಷಾಕ್ನಲ್ಲಿ ಬ್ಯಾಂಕ್ನ ಒಳಗೆ ಎಂಟ್ರ್ ಆಗಿರ್ತಾರೆ. ಸೊ ನಾರ್ಮಲಾಗಿ ಜನ ಈ ಆರ್ಮಿ ಡ್ರೆಸ್ಸಲ್ಲಿ ಬಂದರೆ ಏನೂ ಅಂದ್ಕೊಳ್ಳೋಲ್ಲ. ಇವ್ರ ಕಡೆ ವೆಪನ್ ಇದ್ದರೂ ಯಾರೂ ಕೂಡ ಕೇಳಲ್ಲ, ಯಾಕೆಂದರೆ ಆರ್ಮಿಯವ್ರಿಗಿರೋದು ಒಂದು ರೆಸ್ಪೆಕ್ಟ್. ಆದರೆ ಇವರು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಬ್ಯಾಂಕ್ನ ಒಳಗಡೆ ನುಗ್ತಾರೆ. ಇವರು ಟೋಟಲಾಗಿ 5 ಜನ ಇದ್ದರು. ಒಬ್ಬ ಬ್ಯಾಂಕ್ನ ಹೊರಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸ್ತಾ ಇದ್ದ, ಒಬ್ಬ ಆಲ್ರೆಡಿ ಕಸ್ಟಮರ್ ರೀತಿ ಒಳಗೇ ಕೂತಿದ್ದ. ಸೊ ಇವ್ರು 3 ಮಂದಿ ಎಂಟ್ರ್ ಆದ್ರಲ್ಲ, ಇವರು ಗನ್ ಪಾಯಿಂಟನ್ನು ಜನಗಳಿಗೆ ತೋರಿಸಿ ಜನಗಳನ್ನು ಹೆದರಿಸಿ ಈ ಕೃತ್ಯವನ್ನು ಎಸಗಿದ್ದಾರೆ. ಒಂದು ಬುಲೆಟ್ ಕೂಡ ಫೈರ್ ಮಾಡಿದ್ದಾರೆ. ಆ ಬುಲೆಟ್ ಈಗ ಪೊಲೀಸರ ಕೈವಶವಾಗಿದೆ. ಸೊ ಇವರು ಎಲ್ಲ ಈ 20 ಕೋಟಿ ಬಂಗಾರದ ವಸ್ತುಗಳನ್ನು ಮತ್ತು 1.4 ಕೋಟಿ ಕ್ಯಾಶನ್ನು ಮ್ಯಾನೇಜರ್ ಮತ್ತು ಎಲ್ಲ ಸಿಬ್ಬಂದಿಗಳನ್ನು ಬೆದರಿಸಿ ತಮ್ಮ ಬ್ಯಾಗ್ನಲ್ಲಿ ತುಂಬಿಕೊಂಡು 2 ವಾಹನಗಳಿಂದ ಪರಾರಿಯಾಗಲು ಯತ್ನಿಸಿದ್ದಾರೆ. ಸೊ ಒಂದು ಬೈಕಲ್ಲಿ 2 ಜನ ಏನೋ ಹೋಗಿದ್ದಾರೆ ಅಂತ ನ್ಯೂಸ್ ಇದೆ. ಇನ್ನೊಂದು ಕಾರ್, ಒಂದು ಎಕೋ ಕಾರನ್ನು ಬಳಸಿದ್ದಾರೆ. ಆ ಕಾರಲ್ಲಿ 3 ಜನ ಹೋಗಿದ್ದಾರೆ. ಸೊ ಹೀಗೆ ಹೋಗ್ತಿರ್ಬೇಕಾದ್ರೆ ಇವರು ಮಹಾರಾಷ್ಟ್ರದ ಪಂಡ್ರಾಪುರದ ಹತ್ತಿರ ಸೊಲ್ಲಾಪುರ್ ಎಂಬ ಹುಲಜಂತಿ ಗ್ರಾಮದಲ್ಲಿ ಒಂದು ಕುರಿಗಳ ಗುಂಪಿಗೆ ಇವ್ರದ್ದು ಆಕ್ಸಿಡೆಂಟ್ ಆಗಿದೆ. ಸೊ ಗ್ರಾಮಸ್ಥರು ಮತ್ತು ಇವ್ರ ನಡುವೆ ಸ್ವಲ್ಪ ವಿವಾದ ನಡೆದಿದೆ. ಅವಾಗ ಇವನು ಮಾಡಿದ್ದಾರೆ. ಸೊ ಈ ಬ್ಯಾಗ್ಗಳನ್ನು ಎತ್ಕೊಂಡು ಪರಾರಿಯಾಗಿದ್ದಾರೆ. ಅದರಲ್ಲಿ ಸ್ವಲ್ಪ ಈ ಗೋಲ್ಡ್ ಪಾಕೆಟ್ಸ್ ಮತ್ತು ಸ್ವಲ್ಪ ಕ್ಯಾಶ್ ಕೂಡ ಪೊಲೀಸರ ಕೈವಶವಾಗಿದೆ. ಸೊ ನಾವು ವಿಡಿಯೋ ರೆಕಾರ್ಡ್ ಮಾಡ್ತಿರುವಂಥ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 21. ಇಲ್ಲಿವರೆಗೂ ಪೊಲೀಸರಿಗೆ ಆ ಕಾರಲ್ಲಿ 21 ಗೋಲ್ಡ್ ಪಾಕೆಟ್ಸ್ ಪ್ಲಸ್ 1 ಲ್ಯಾಕ್ ಕ್ಯಾಶ್ ಏನೋ ರಿಕವರ್ ಆಗಿದೆ ಅಂತ ನ್ಯೂಸ್ ಇದೆ. ಸೊ ಇವರು ಪರಾರಿಯಾಗುವಾಗ 2 ಕ್ಯಾಶ್ ಬ್ಯಾಗ್ ಇತ್ತು ಇವ್ರ ಹತ್ರ. 1 ಕ್ಯಾಶ್ ಬ್ಯಾಗನ್ನು ಹೀಗೆ ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದು ಫಾರ್ಮ್ ಹೌಸ್, ಈ ಹೊಲದಲ್ಲಿ ಫಾರ್ಮ್ ಹೌಸ್ ಇರ್ತಾವಲ್ಲ, ಆ ಫಾರ್ಮ್ ಹೌಸಲ್ಲಿ ಒಂದು ತಗಡಿನ ಶೆಡ್ ಮೇಲೆ ಒಂದು ಬ್ಯಾಗನ್ನು ಎಸೆದೋಗಿದ್ರು ಅಂತ ನ್ಯೂಸ್ ಇದೆ. ಆ ಬ್ಯಾಗ್ ಕೂಡ ಪೊಲೀಸರಿಗೆ ರಿಕವರ್ ಆಗಿದೆ. ಸ್ನೇಹಿತರೆ, ಇದೊಂದು ಪಕ್ಕಾ ಪ್ರೀ ಪ್ಲ್ಯಾನ್ ರಾಬ್ರಿ. ಯಾಕಂದರೆ ಇಷ್ಟು ಅಚ್ಚುಕಟ್ಟಾಗಿ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಇವರು ಮೊದಲೇ ಪ್ಲ್ಯಾನ್ ಮಾಡಿರಬಹುದು. ಇದೇ ರೀತಿ ಸೇಮ್ ಒಂದು ಕಳ್ಳತನವು ಕೆಲವೊಂದಿಷ್ಟು ಮುಂಚೆ ಅದೇ ವಿಜಯಪುರದಲ್ಲಿರುವ ಕೆನರಾ ಬ್ಯಾಂಕ್ ಶಾಖೆಯಲ್ಲೂ ಕೂಡ ನಡೆದಿತ್ತು. ಈಗ SBI ಬ್ರ್ಯಾಂಚಲ್ಲಿ ನಡೆದಿದೆ. ಸೊ ಈ ಕಳ್ಳರು ಇದಕ್ಕಾಗಿ ಒಳ್ಳೆಯ ಪ್ಲ್ಯಾನನ್ನು ಕೂಡ ಮಾಡಿ ಈ ಪ್ಲ್ಯಾನನ್ನು ಎಸಗಿದ್ದಾರೆ. ಇಲ್ಲಿವರೆಗೂ ಇವರಲ್ಲಿ ಯಾರ ಕೂಡ ಪತ್ತೆನೂ ಆಗಿಲ್ಲ. ಆದರೆ ಸೆಕ್ಯೂರಿಟಿ ವ್ಯಕ್ತಪಡಿಸಿರುವ ಶಂಕೆಯ ಪ್ರಕಾರ ಒಬ್ಬ 3 ದಿನದಿಂದ ಬರ್ತಿದ್ದ, ಬ್ಯಾಂಕ್ ಅಕೌಂಟ್ ಓಪನಿಂಗ್ ಮಾಡಬೇಕಂತೇಳಿ ಹೇಳ್ತಿದ್ದ. ಆತನ ಮೇಲೆ ನನಗೆ ಶಂಕೆ ಇದೆ ಅಂತ ಇದರ ತೆಳಗೆ ಇರೋ ಒಂದು SBI ಬ್ರ್ಯಾಂಚ್ ATM ಇದೆ, ಅದರ ಸೆಕ್ಯೂರಿಟಿ ಒಂದು ಶಂಕೆಯನ್ನು ವ್ಯಕ್ತಪಡಿಸಿದ್ದಾನೆ. ಸೊ ನೋಡೋಣ, ಇನ್ನೇನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಿಗೋಣ ಮತ್ತೊಂದು ಇಂಥದ್ದೇ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ನಮ್ಮ ಸುತ್ತಮುತ್ತಲೂ ನಡೀತಿರುವಂಥ ಒಳ್ಳೆ ಇಂಟ್ರೆಸ್ಟಿಂಗ್
ಟಾಪಿಕ್ಗಳನ್ನು ನಿಮ್ಮೊಂದಿಗೆ ಮುಟ್ಟಿಸುವ ಪ್ರಯತ್ನ ನಮ್ಮದು.